ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ರಾಗಿ ಸರಿ ಹೇಗೆ ಮಾಡೋದು ಮತ್ತು ಅದರದ್ದು ಪುಡಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ರಾಗಿ ಎಲ್ಲ ಈ ಥರ ತೊಳ್ಕೊಬೇಕು. ಅಂದರೆ ತುಂಬ ಗಲೀಜಿರುತ್ತೆ, ತುಂಬ ಒಂದು 3-4 ಟೈಮ್ಸ್ ಆದರೂ ತೊಳಿಬೇಕು. ತೊಳೆದ್ಬಿಟ್ಟು ಒಣಗಿಸ್ಬೇಕು. ನನ್ನ ಮಗಳು ಅಲ್ಲೂ ಓಡಾಡ್ತಾ ಇದ್ದಾಳೆ. ರಾಗಿಯಲ್ಲಿ ಮತ್ತು ಏನೇನೆಲ್ಲ ಪ್ರಯೋಜನ, ರಾಗಿನೇ ಯಾಕೆ ಕೊಡಬೇಕು ಮಕ್ಕಳಿಗೆ, ಅದರಿಂದ ಯೂಸಸ್ ಏನು, ಬೆನಿಫಿಟ್ಸ್ ಏನು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ನೋಡಿ, ಒಂದು 3-4 ಟೈಮ್ಸ್ ತೊಳೆದಿದ್ದಾದಮೇಲೆ ಈ ರೀತಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ. ಈ ರೀತಿ ಜಾಲಿಸೋದ್ರಿಂದ ಕಲ್ಲು ಏನಾದರೂ ಇದ್ದರೆ ಬರುತ್ತೆ ಅಂತ ಈ ರೀತಿ ಮಾಡಬೇಕು. ಸೊ ತೊಳೆದ್ಬಿಟ್ಟು ಇವಾಗ ಆ ನೀರೆಲ್ಲ ಬಸ್ಕೊಳ್ಳೋಕ್ಕೆ ಈ ರೀತಿ ಹಾಕಿ, ನೀರೆಲ್ಲ ಬಸ್ಕೊಂಡಿದ್ದಾದಮೇಲೆ ಒಂದು ಬಟ್ಟೆ ಮೇಲೆ ಈ ರೀತಿ ರಾಗಿ ಎಲ್ಲ ಬಿಸಿಲಿಗೆ ಹಾರಾಕಬೇಕು. ತುಂಬ ಚೆನ್ನಾಗಿ ಒಣಗಿದಾದಮೇಲೆ ಅದನ್ನು ಫ್ಲೋರ್ ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿಸ್ಕೊಂಡು ಬರಬೇಕು. ಬಿಸಿಲಿದ್ರೆ ಒಂದೇ ದಿನಕ್ಕೆ ಒಣಗಿಬಿಡುತ್ತೆ ರಾಗಿ. ಸೊ ಪೌಡರ್ ಮಾಡಿಸ್ಕೊಂಡು ಬಂದಾದಮೇಲೆ ಈ ರೀತಿ ಒಂದು ಡಬ್ರಿಗೆ ಒಂದು ಬಟ್ಟೆ ಕಟ್ಕೊಂಡು ಈ ರೀತಿ ಜರಡಿ ಮಾಡ್ಕೋಬೇಕು. ಯಾಕೆ ಇದೇ ರೀತಿ ಜರಡಿ ಮಾಡ್ಕೋಬೇಕು ಅಂದರೆ, ಫೈನ್ ಪೌಡರ್ ಬೇಕು ನಮಗೆ, ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗಬೇಕಲ್ವ. ಸೊ ಅದಕ್ಕೆ ಇದೇ ರೀತಿ 2 ಸಲ ಮಾಡ್ತಾರೆ ನಮ್ಮಮ್ಮ. ತುಂಬ ಫೈನ್ ಪೌಡರ್ ಸಿಗುತ್ತೆ ನೋಡಿ. ಈ ರೀತಿ ಫೈನ್ ಪೌಡರ್ ಆಗಬೇಕು. ಈ ರೀತಿ ಆಗಿದ್ದನ್ನ ನಾನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋತೀನಿ. ಒಂದು 15 ಡೇಸ್ 20 ಡೇಸಿಗೆ ಆಗುತ್ತೆ. ಮತ್ತು ಇದೇ ರೀತಿ ಮತ್ತೆ ಮಾಡಿಸ್ಕೊಂಡು ಬಂದು ಮತ್ತೆ ಈ ರೀತಿ ಮಾಡಿ ಮತ್ತೆ ಇಟ್ಕೋತೀವಿ ಹಂಗೆ ಪಾಪುಗೆ. ಸೊ ನೋಡಿ, ಅಂದರೆ ಇಲ್ಲಿ 2 ವಿಧಾನದಲ್ಲಿ ರಾಗಿ ಸರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮೊದಲನೇ ವಿಧಾನ. ಫಸ್ಟು ನೀರು ಹಾಕಿ ಅದಕ್ಕೆ ಪುಡಿ ಹಾಕಿ ಕಲಿಸ್ಬಿಟ್ಟು ಸ್ಟವ್ ಹಚ್ಕೋಬೇಕು. ಅದೇ ಗಟ್ಟಿ ಆಗ್ತಾ ಹೋಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ನಾವು. ಸೊ ರಾಗಿ ಯಾಕೆ ಕೊಡಬೇಕು ಮಕ್ಕಳಿಗೆ ಅಂದರೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳ್ತಾರೆ. ಅದೆಲ್ಲ ಸುಮ್ಮನೆ ಹೇಳಲ್ಲ, ನಿಜವಾಗ್ಲೂ ಅದೆಲ್ಲ ನಿಜ ಆ್ಯಕ್ಚುಲಿ. ರಾಗಿಯಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ. ನಮ್ಮ ಮಕ್ಕಳು ಅಂದರೆ ಬೋನ್ ಸ್ಟ್ರೆಂತ್ ಆಗುತ್ತೆ, ಮೂಳೆ ಎಲ್ಲ ಗಟ್ಟಿ ಆಗುತ್ತೆ, ಮತ್ತು ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ ರಾಗಿ. ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಮತ್ತು ಹಾಗೆ ನಮ್ಮ ಮಕ್ಕಳಲ್ಲಿ ತೂಕ ಹೆಚ್ಚಾಗೋಕ್ಕೂ ಕೂಡ ರಾಗಿ ತುಂಬ ಸಹಾಯ ಮಾಡುತ್ತೆ. ರಾಗಿಯಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಇದೆ, ಕ್ಯಾಲ್ಶಿಯಮ್ ಇದೆ, ಫೈಬರ್ ಇದೆ, ಮತ್ತು ವಿಟಮಿನ್ ಡಿ ಇದೆ, ವಿಟಮಿನ್ B1 ಇದೆ. ನೋಡಿ ಎಷ್ಟೆಲ್ಲ ಇದೆ ಅಲ್ವಾ ಈ ರಾಗಿಯಲ್ಲಿ. ಮತ್ತು ಇದೇ ಯಾಕೆ ಫಸ್ಟು ಬೇಬಿ ಫುಡ್ ಆಗಿ ನಾವು, ಅಂದರೆ ನಮ್ಮ ಹಿರಿಯರು ಕೂಡ ಇದನ್ನೇ ತಿನ್ನಿಸ್ಕೊಳ್ತಾ ಬರ್ತಿದ್ದಾರೆ. ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಗುಣಗಳು ಇದೆ ಅಲ್ವಾ ರಾಗಿಯಲ್ಲಿ. ಸೊ ನಮ್ಮ ಮಕ್ಕಳ ಆರೋಗ್ಯಕ್ಕೆ ಮತ್ತು ಉತ್ತಮ ಬೆಳವಣಿಗೆಗೆ ನಾವು ರಾಗಿ ಸರಿನ ಕೊಡ್ತಾ ಬಂದಿದ್ದೀವಿ. ಈ ಕನ್ಸಿಸ್ಟೆನ್ಸಿಗೆ ಕೊಡಬೇಕು, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ಸಾಲಿಡ್ ಫುಡ್ ಅಂತ ನಾವು ಮಕ್ಳಿಗೆ ಕೊಡೋದು. ಸೊ ಅದಕ್ಕೋಸ್ಕರ ಒಂದು 2-3 ಡೇಸ್ ಈ ಥರ ಕೊಡಿ, ಆಮೇಲೆ ಅಡ್ಜಸ್ಟ್ ಆಗ್ತಾರೆ. ಸೊ ಸ್ವಲ್ಪ ಪೌಡರ್ನ ಜಾಸ್ತಿ ಮಾಡಿ ಹಾಕ್ಕೊಳ್ಳಿ, ಆವಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಕೊಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಇದು 2ನೇ ವಿಧಾನ. ಫಸ್ಟು ನೀರು ಇಟ್ಕೋಬೇಕು. ಸೊ ಕುದಿಯೋ ಆವಾಗ ಪುಡಿನ ಒಂದು ಬೌಲಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀರು ಕುದೀತಾ ಇರುತ್ತಲ್ಲ ಆವಾಗ ಇದನ್ನು ಆ್ಯಡ್ ಮಾಡಬೇಕು. ಸೊ 2 ಥರದಲ್ಲೂ ಮಾಡಬೇಕು ನೋಡಿ. ಈ ಥರ ಗಂಟಿಲ್ದಾಗೆ ಕಲಸಿಟ್ಕೊಂಡು ಕುದೀತಾ ಇರೋ ನೀರಿಗೆ ಇದನ್ನು ಹಾಕಬೇಕು. ನಾನು ಜಾಸ್ತಿ ಇದೇ ವಿಧಾನದಲ್ಲಿ ಸರಿ ಮಾಡೋದು. ನಾನು 2 ಮಕ್ಕಳಿಗೂ ಅಷ್ಟೇ ಇದೇ ರೀತಿ ಮಾಡಿಕೊಟ್ಟಿದ್ದೀನಿ. ಗಂಟಾಗುತ್ತೆ ಅಂತ ಹೇಳ್ತಾರೆ, ನಿಜವಾಗ್ಲೂ ಗಂಟಾಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಅಂದರೆ 2 ರೀತಿಲೂ ಮಾಡ್ಬೋದು, ನಾನು ಈ ರೀತಿಲಿ ಮಾಡ್ತೀನಿ ಅಷ್ಟೇ. ಹಾಗೆ ಮತ್ತೆ ಎಂತ ಗೊತ್ತಾ, ಗಟ್ಟಿ ಕೊಟ್ಟರೆ ಮಕ್ಕಳು ಹೊಟ್ಟೆ ಗಟ್ಟಿಗಾಗುತ್ತೆ, ಫಸ್ಟ್ ಟೈಮ್ ತಿಂತಾ ಇರೋದಲ್ವ. ಮತ್ತು ಮೋಷನಿಗೆ ಪ್ರಾಬ್ಲಮ್ ಆಗುತ್ತೆ, ಇಂಡೈಜೆಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅವರಿಗೆ, ತುಂಬ ಕಷ್ಟಪಡ್ತಾರೆ ಮೋಷನ್ ಮಾಡೋಕ್ಕೆ. ಸೊ ಇದೇ ರೀತಿ ಕನ್ಸಿಸ್ಟೆನ್ಸಿಲಿ ನಿಮ್ಮ ಮಕ್ಕಳಿಗೂ ಕೊಡಿ. ರಾಗಿಯಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಮ್ ಎಲ್ಲ ಇದೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ.